ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಬುದ್ಧ ತನ್ನ ಸಂಚಾರದ ಸಮಯದೊಳಗೆ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಒಂದು ಸಲ ಒಬ್ಬ ಬಡ ಮೀನುಗಾರನ ಮನೆಯಲ್ಲಿ ವಸತಿ ಮಾಡ್ತಾನೆ. ರಾತ್ರಿ ಅವ್ರ ಮನೆಯಲ್ಲಿದ್ದು ಅವನಿಗೆ ಒಳ್ಳೆ ಆದರ ಉಪಚಾರ ಎಲ್ಲ ಮಾಡ್ತಾರೆ. ಮೀನುಗಾರ ಕುಟುಂಬ ತಮ್ಮ ಕೈಲಿ ಏನು ಸಾಧ್ಯ ಇದೆಯೋ ಅಷ್ಟೆಲ್ಲ ಅವರಿಗೆ ವ್ಯವಸ್ಥೆ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಬುದ್ಧ ಇನ್ನೇನು ವಾಪಸ್ ಮನೆಯಿಂದ ಹೋಗಬೇಕು. ಆ ಮನೆಯವರಿಗೆ ಕೃತಜ್ಞತೆಯನ್ನು ಹೇಳಿ, ನನಗೆ ಇಲ್ಲ ವಸತಿ ಮತ್ತು ಎಲ್ಲ ವ್ಯವಸ್ಥೆ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳಿ ಹೋಗ್ತಿರ್ಬೇಕಾದ್ರೆ, ಸೊ ನಿಮಗೇನಾದರೂ ನನ್ನಿಂದ ಸಹಾಯ ಬೇಕಾದರೆ ಕೇಳ್ರಿ ಅಂತ. ಅದಕ್ಕೆ ಆ ಕುಟುಂಬದವರು ಹೇಳ್ತಾರೆ, ಸೊ ನಮಗೆ ಬಡತನ ಭಾಳ ಇದೆ, ಆ ಬಡತನ ಹೋಗುವಾಗಿ ಏನಾದರೂ ನೀವು ಆಶೀರ್ವಾದ ಮಾಡಿ ಅಂತ. ಆಯಿತು, ಅವನು ಹೇಳ್ತಾನೆ, ಸೊ ನಾಳೆ ಬೆಳಿಗ್ಗೆ ನಾನೊಂದು ಕೆಲಸ ಹೇಳ್ತೀನಿ, ನೀವು ಸಮುದ್ರಕ್ಕೆ ಹೋಗಬೇಕು. ಸಮುದ್ರ ದಂಡೆಗೆ ಹೋಗಿ ಅಲ್ಲೆಲ್ಲ ಇವು ಬಿದ್ದಿರ್ತಾವೆ, ಕಪ್ಪೆ ಚಿಪ್ಪುಗಳು ಬಿದ್ದಿರ್ತಾವೆ. ಆ ಕಪ್ಪೆ ಚಿಪ್ಪುಗಳಲ್ಲಿ ಒಂದು ಸ್ಪರ್ಶ ಮಣಿ ಇರುತ್ತೆ. ಅದು ಯಾವುದಾದ್ರೂ ಒಂದು ಕಬ್ಬಿಣದ ಮೊಳೆಗೆ ಸುಕ್ಕಿದ್ರೆ ಅದು ಬಂಗಾರ ಆಗಿಬಿಡುತ್ತೆ. ಕಬ್ಬಿಣದ ಮೊಳೆ ಬಂಗಾರ ಆಗಿಬಿಡುತ್ತೆ. ಅದಕ್ಕೆ ಆ ಸ್ಪರ್ಶಮಣಿಯನ್ನು ತೊಗೊಂಡು ಬಂದರೆ ಸಾಕಷ್ಟು ಬಂಗಾರವನ್ನು ತಯಾರು ಮಾಡ್ಬೋದು, ಉಪಯೋಗ ಮಾಡ್ಬೋದು, ನಿಮ್ಮ ಬಡತನ ನೀಗತ್ತೆ ಅಂತ. ಆಯಿತು, ಮರುದಿವ್ಸ ಮುಂಜಾನೆ ಸೊ ಮೀನುಗಾರ ಎದ್ದು ಸಮುದ್ರ ದಂಡಿಗೆ ಹೋಗ್ತಾನೆ. ಒಂದು ಏಕಾಂತ ಸ್ಥಳದಲ್ಲಿ ಕೂಡ್ತಾನೆ. ಹೋಗಬೇಕಾದ್ರೆ ಒಂದು ಕಬ್ಬಿಣದ ಮೊಳೆಯನ್ನು ತಗೊಂಡು ಹೋಗಿರ್ತಾನೆ. ಹೇಳ್ತಾ ಬುದ್ಧ ಅವನಿಗೆ ಅಲ್ಲೇನು ಕಪ್ಪೆ ಚಿಪ್ಪಿ ಸಿಕ್ಕಿರುತ್ತೆ ಅದನ್ನೇ ಕಬ್ಬಿಣದ ಮೊಳೆಗೆ ಹಚ್ಚಬೇಕು. ಅಕಸ್ಮಾತ್ ಅದು ಬಂಗಾರ ಆಯಿತು, ಅದು ಸ್ಪರ್ಶ ಮಣಿ ಇರುತ್ತೆ, ಆಗಿಲ್ಲ ಅಂದರೆ ಅದನ್ನು ಸಮುದ್ರಕ್ಕೆ ಎಸೆದ್ಬಿಡು ಅಂತ ಹೇಳ್ತಾನೆ. ಆದರೆ ಹೋಗಿ ಕೂತು ಅಲ್ಲಿ ಎಷ್ಟು ಕಪ್ಪೆ ಚಿಪ್ಪಿಗಳು ಬಿದ್ದಿರ್ತಾವೋ ಒಂದೊಂದು ತಗೋತಾನೆ. ತನ್ನ ಕೈಯೊಳಗಿದ್ದಂಥ ಕಬ್ಬಿಣದ ಮೊಳೆಗೆ ಸೋಕಿಸ್ತಾನೆ, ನೋಡ್ತಾನೆ, ಅದು ಬಂಗಾರ ಆಗಿಲ್ಲ, ಅದನ್ನೇ ಸಮುದ್ರಕ್ಕೆ ಎಸಿತಾನೆ. ಹಾಗೆ ಸಾಕಷ್ಟು ಒಂದೊಂದು ತಗೊಳ್ಳೋದು, ಅದಕ್ಕೆ ಹಚ್ಚೋದು, ನೋಡೋದು, ಒಗೆಯೋದು, ಇದು ಮಾಡ್ತಾನೇ ಇರ್ತಾನೆ. ಎಷ್ಟೊತ್ತಾದರೂ ಸಹಿತ ಸ್ಪರ್ಶ ಮಾಡಿ ಅವನಿಗೆ ಸಿಗಲ್ಲ ಬಂಗಾರದ ಮೊಳೆ. ಅದು ಕಬ್ಬಿಣದ ಮೊಳೆ ಬಂಗಾರ ಆಗಲ್ಲ. ಅದಕ್ಕೆ ಒಂಥರ ಯಾಂತ್ರಿಕ ಆಗಿಬಿಡುತ್ತೆ. ಅದನ್ನು ತಗೊಳ್ಳೋದು, ಹಚ್ಚೋದು, ಒಗೆಯೋದು, ತಗೊಳ್ಳೋದು, ಹಚ್ಚೋದು, ಒಗೆಯೋದು, ಸಮುದ್ರಕ್ಕೆ ಎಸೆಯೋದು ಯಾಂತ್ರಿಕವಾಗಿ ನಡೆದು ಬಿಡುತ್ತೆ. ಅವನಿಗೆ ಆ ಕಡೆ ಲಕ್ಷಣ ಇರಲ್ಲ. ಲಕ್ಷಣ ತಾನು ಮಾಡೋ ಕ್ರಿಯೆಗಳಲ್ಲಿ ಲಕ್ಷಣ ಇರಲ್ಲ. ಆದರೆ ಅಕಸ್ಮಾತ್ತಾಗಿ ನೋಡ್ತಾನೆ ಒಂದು ಸಲ ಅವನು, ಆ ಕಬ್ಬಿಣದ ಮೊಳೆ ಬಂಗಾರ ಆಗಿಬಿಟ್ಟಿರುತ್ತೆ. ಆದರೆ ಅದೇ ಹೊತ್ತಿಗೆ ಅದು ಯಾವ ಸ್ಪರ್ಶ ಮಣಿ ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಅವ್ನಿಗೆ ಗೊತ್ತಾಗಲಾರ್ದೇ ಆ ಸ್ಪರ್ಶ ಮಣಿನೂ ಸಹಿತ ಸಮುದ್ರಕ್ಕೆ ಎಸೆದು ಬಿಟ್ಟಿರ್ತಾನೆ. ಅಂದರೆ ನಮಗೆ ಯಾವಾಗ ಆಸಕ್ತಿ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ, ಆವಾಗ ಅವಕಾಶಗಳು ಸಿಕ್ಕರೂ ಸಹಿತ ಅದನ್ನು ಉಪಯೋಗ ಮಾಡಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಸಿಗ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಅದಕ್ಕೆ ಏನನ್ನೇ ನಾವು ಕೆಲಸ ಮಾಡಿದ್ರು ಸಹಿತ ತಾಳ್ಮೆ ಬೇಕು, ಸಹನೆ ಬೇಕು. ಅದರಲ್ಲಿ ಪೂರ್ತಿ ಆ ಕೆಲಸದಲ್ಲಿ ನಮಗೆ ಇನ್ವಾಲ್ವ್ಮೆಂಟ್, ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಆವಾಗ ಇದೇ ಥರ ಯಾವಾಗ ಒಂದು ಸಲ ನಮಗೆ ಸ್ಪರ್ಶ ಮಣಿ ಸಿಗ್ಬೋದು, ಸಿಕ್ಕಿಲ್ಲ ಅಂತ ಬೇಜಾರು ಪಟ್ಕೋಬೇಕಾಗಿಲ್ಲ. ಒಂದಿಲ್ಲ ಒಂದು ಟೈಮ್ಗೆ ಅದು ಸಿಗುತ್ತೆ. ನಮ್ಮ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಕಲ್ಚರಿಂಗ್ ದ ಮೈಂಡ್, ಸ್ಪಿರಿಚುವಲ್ ಗ್ರೋತ್, ಆಧ್ಯಾತ್ಮಿಕ ಬೆಳವಣಿಗೆ, ಇದು ಎಲ್ಲನೂ ಸಹಿತ ಆಸನ, ಪ್ರಾಣಾಯಾಮ, ಧ್ಯಾನದ ಜೊತೆಗೆ ಇದು ಎಲ್ಲನೂ ಇರುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್ ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದರಲ್ಲೇ ಸದಸ್ಯರಾಗಿ. ಧನ್ಯವಾದಗಳು.